ಈಗಾಗಲೇ ಕುಮಾರಸ್ವಾಮಿಯವರ ವಿರುದ್ಧ ಹೈಕೋರ್ಟ್ನ ನಿರ್ದೇಶನದ ಪ್ರಕಾರವಾಗಿಯೇ ಅವರ ಜಮೀನಿಗೆ ಸಂಬಂಧಪಟ್ಟಂಥ ಸರ್ವೆ ಕಾರ್ಯ ನಡೆದಿದೆ. ಅದು ಸರ್ವೆ ಕಾರ್ಯ, ಆ ಸರ್ವೆಯ ರಿಪೋರ್ಟ್ ಇವೆಲ್ಲವೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಆಗ್ತಿರೋದು ಒಂದು ಭಾಗ. ಇದು ಅವರ ಬಿಡದಿಯ ಜಮೀನಿಗೆ ಸಂಬಂಧಪಟ್ಟಿದೆ. ಈಗ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ, ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಕಾಲದ ಕಡೇ ಅವಧಿಯಲ್ಲಿ, ಅಂದರೆ ಅವರು ಮುಖ್ಯಮಂತ್ರಿ ಸ್ಥಾನ ತ್ಯಜಿಸೋದಕ್ಕಿಂತ 5 ದಿವಸ ಮುಂಚಿತವಾಗಿ ಮಾಡಿರುವಂತಹ ಡಿನೋಟಿಫಿಕೇಶನ್ ಪ್ರಕರಣ ಈಗ ಮತ್ತೆ ಕುಮಾರಸ್ವಾಮಿಯವ್ರನ್ನ ಸುತ್ತಿಕೊಳ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ ಕೂಡ ಅವರ ಕೈ ಹಿಡಿಯಲಿಲ್ಲ. ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರಿಗೆ ಭೂ ಸಂಕಷ್ಟ ಎದುರಾಗಿದೆ. ಕುಮಾರಸ್ವಾಮಿಯವರು ಹಲಗೆಬಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಕುಮಾರಸ್ವಾಮಿಯವರಿಗೆ ಸಂಕಷ್ಟ ಎದುರಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಹಲಗೆಬಡೇರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣವನ್ನು, ಅದರಲ್ಲಿ ಕುಮಾರಸ್ವಾಮಿಯವರು ಸಲ್ಲಿಸಿದಂಥ ಒಂದು ಅರ್ಜಿಯನ್ನು, ಅಂದರೆ ತನ್ನ ವಿರುದ್ಧದ ಈ ಪ್ರಕರಣಕ್ಕೆ ಬಿ ರಿಪೋರ್ಟನ್ನು ಏನು ಸಲ್ಲಿಕೆ ಆಗಿತ್ತು, ಆ ಬಿ ರಿಪೋರ್ಟನ್ನು ರದ್ದುಗೊಳಿಸಿತ್ತು ಹೈಕೋರ್ಟ್. ಆ ಹೈಕೋರ್ಟ್ನ ಆದೇಶವನ್ನು ರದ್ದುಗೊಳಿಸಬೇಕು ಅಂತ ತಿಳ್ಕೊಂಡು ಅವರೇನು ಮನವಿಯನ್ನು ಸಲ್ಲಿಸಿದ್ರು, ಅದನ್ನು ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇದರಿಂದಾಗಿ ಸುಪ್ರೀಂ ಕೋರ್ಟ್ ಆದೇಶದಿಂದಾಗಿ ಕುಮಾರಸ್ವಾಮಿಗೆ ಈಗ ಮತ್ತೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಈಗ ಅವರ ವಿರುದ್ಧದ ಈ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿದೆ ಮತ್ತು ಈ ಪ್ರಕರಣ ಯಾವ ಹಂತದವರೆಗೆ ಹೋಗುತ್ತೆ ಅಂತ ನಾವು ನೋಡಬೇಕಾಗಿದೆ. ಈಗಾಗಲೇ ಅವರು ಹೇಗೆ ಇದರಲ್ಲಿ ರಿಲೀಫ್ ಪಡ್ಕೊಳ್ಬಹುದು ಅನ್ನೋಂಥ ಪ್ರಯತ್ನವನ್ನು ಮಾಡಿದರು. ಆ ರಿಲೀಫ್ ಈಗ ಅವರಿಗೆ ಸಿಕ್ಕಿಲ್ಲ. ಕುಮಾರಸ್ವಾಮಿ ತನಿಖೆ ಮಾಡಲು ಇದ್ದಂತಹ ಕಾನೂನು ತೊಡಕು, ಈಗ ಕುಮಾರಸ್ವಾಮಿ ವಿರುದ್ಧ ತನಿಖೆ ನಡೆಸೋದಕ್ಕೆ ಇದ್ದಂತಹ ಕಾನೂನುಗಳ ತೊಡಕುಗಳು ಈಗ ಕ್ಲಿಯರ್ ಆದಂತಾಗಿದೆ. ಹೀಗಾಗಿ ತನಿಖೆಯನ್ನು ಆರಂಭಿಸಬಹುದು. ಯಾಕೆ ಲೋಕಾಯುಕ್ತ ವರದಿಯ ಪ್ರಕಾರವಾಗಿ ಬಿ ರಿಪೋರ್ಟ್ ಹಾಕಿದರು, ಆದರೆ ಆ ಬಿ ರಿಪೋರ್ಟನ್ನೇ ರದ್ದುಗೊಳಿಸಲಾಗಿದೆ. ಏನಿದು ಪ್ರಕರಣ ಅನ್ನೋದನ್ನು ನೋಡ್ತಾ ಹೋದರೆ 2012ರಲ್ಲಿ, ಅಂದರೆ ಇದು ಡಿನೋಟಿಫಿಕೇಶನ್ ನಂತರ ಆಗಿರ್ತಕ್ಕಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋದರೆ 2012ರಲ್ಲಿ MS ಮಹದೇವಸ್ವಾಮಿ ಅನ್ನೋರಿಂದ ವಿಶೇಷ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಲಾಗುತ್ತೆ ಮತ್ತು 2019 ಸೆಪ್ಟೆಂಬರ್ 4ರಂದು ವಿಶೇಷ ಕೋರ್ಟ್ನಿಂದ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಸೂಚನೆ ಬರುತ್ತೆ. ಅಂದರೆ ಕುಮಾರಸ್ವಾಮಿಯವರ ಪ್ರಕರಣದಲ್ಲಿ, ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದಂತಹ ಲೋಕಾಯುಕ್ತ ಪೊಲೀಸರು ಅವರು ಬಿ ರಿಪೋರ್ಟನ್ನು ಹಾಕಿದರು. ಅದನ್ನು ಪ್ರಶ್ನಿಸ್ತಾರೆ ಅವರು. ಆ ಬಿ ರಿಪೋರ್ಟನ್ನು ಪ್ರಶ್ನಿಸಿದ ನಂತರ ಈಗ 2019 ಸೆಪ್ಟೆಂಬರ್ 4ರಂದು ವಿಶೇಷ ಕೋರ್ಟು ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಸೂಚನೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಸೇರಿದಂತೆ ಇತರೆ ಆರೋಪಿಗಳಿಗೆ, ಇದರಲ್ಲಿ ಆ ಜಮೀನಿನ ಮೂಲ ಮಾಲೀಕರು ಇದ್ದಾರೆ, ಹಾಗೆಯೇ ಆ ಜಮೀನಿಗೆ ಸಂಬಂಧಪಟ್ಟಂತೆ ಅದನ್ನು ನಂತರ ಬಿಲ್ಡರ್ಗಳು ಯಾರ ಹೆಸರುಗಳಿಗೆ ಅದನ್ನು ಪರ್ಚೇಸ್ ಮಾಡಿದಾರೋ ಅವರುಗಳ ವಿರುದ್ಧವೂ ಕೂಡ ಅವ್ರನ್ನೂ ಆರೋಪಿಗಳನ್ನಾಗಿ ಗುರುತಿಸಲಾಗಿದೆ. ಅವ್ರಿಗೂ ಕೂಡ ಸಮನ್ಸನ್ನು ಜಾರಿಗೊಳಿಸಲಾಗಿದೆ. ಹಲಗೆಬಡೇರಹಳ್ಳಿಯಲ್ಲಿ 1.14 ಎಕರೆ ಜಮೀನು ಡಿನೋಟಿಫಿಕೇಶನನ್ನು ಮಾಡ್ತಾರೆ ಕುಮಾರಸ್ವಾಮಿಯವರು. ಒಟ್ಟು 1.14 ಎಕರೆ, ಇದು ಒಂದು ಸರ್ವೆ ನಂಬರ್ನಲ್ಲಿರುವಂಥದ್ದು. ಇದಲ್ಲದೆ ಇನ್ನೂ ಒಂದು ಸರ್ವೆ ನಂಬರ್ನಲ್ಲಿ 2 ಸರ್ವೆ ನಂಬರ್ಗಳಲ್ಲಿ, ಒಂದು ಸರ್ವೆ ನಂಬರ್ 128, ಇನ್ನೊಂದು ಸರ್ವೆ ನಂಬರ್ 137. ಆ 2 ಸರ್ವೆ ನಂಬರ್ಗಳಲ್ಲಿ ಸೇರಿ ಒಟ್ಟು 2 ಎಕರೆ 14 ಗುಂಟೆ ಜಮೀನು ಪ್ರಕರಣಗಳು ಕುಮಾರಸ್ವಾಮಿಯವರ ವಿಚಾರದಲ್ಲಿ ಇರುವಂಥದ್ದು ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳಿ 2007ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ಭೂಸ್ವಾಧೀನದಿಂದ ಕೈ ಬಿಡುವಂತಹ ತೀರ್ಮಾನವನ್ನು ಕುಮಾರಸ್ವಾಮಿಯವರು ತೆಗೆದುಕೊಳ್ತಾರೆ. ಹಾಗೆ ಅವರು ತೆಗೆದುಕೊಳ್ಳುವ ತೀರ್ಮಾನ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡುವಂಥದ್ದಕ್ಕೆ ಆ ರೀತಿಯಾಗಿ ಮುಖ್ಯಮಂತ್ರಿಯವರಿಗೆ ಅವಕಾಶ ಇಲ್ಲ. ಅದು ಅಧಿಕಾರದ ದುರ್ಬಳಕೆ ಅನ್ನುವಂಥದ್ದು ಇಲ್ಲಿರುವಂಥ ಪ್ರಮುಖ ಆರೋಪ. ಮೂಲ ಮಾಲೀಕರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿದ ನಂತರ ಅದನ್ನು 2010ರ ವೇಳೆಗಾಗಲೇ ಅದನ್ನು ಬಿಲ್ಡರ್ಗಳು ಗೆ ಆ ಜಮೀನು ಮಾರಾಟ ಆಗುತ್ತೆ. ಸುಮಾರು 47 ಲಕ್ಷದ ಜಮೀನನ್ನು 4 ಕೋಟಿಗಿಂತ ಮೇಲಿನ ವ್ಯವಹಾರಗಳೆಲ್ಲವೂ ಕೂಡ ಅಲ್ಲಿ ನಡೆದಿದೆ ಅನ್ನುವಂಥ ಆರೋಪಗಳು ಈ ಪ್ರಕರಣದ ಡೀಟೇಲ್ಸಲ್ಲಿ ಇರುವಂಥದ್ದು. CM ಸ್ಥಾನ ತ್ಯಜಿಸುವ 1 ವಾರ ಇದ್ದಾಗ ಮಾಡಿದಂಥ ಡಿನೋಟಿಫಿಕೇಶನ್ ಸುತ್ತ ಅನುಮಾನಗಳಿದ್ವು. 2007 ಅಕ್ಟೋಬರ್ 8 ಕುಮಾರಸ್ವಾಮಿಯವರ 2020 ಸರ್ಕಾರ ಪತನ ಆಗುವಂಥದ್ದು. ಅಂದರೆ ಅವರು ಅವತ್ತು ರಾಜೀನಾಮೆಯನ್ನು ಸಲ್ಲಿಸ್ತಾರೆ 2008ರ ಅಕ್ಟೋಬರ್ 8ನೇ ತಾರೀಕರಂದು, 2007ರ ಅಕ್ಟೋಬರ್ 8ನೇ ತಾರೀಕರಂದು, 2007ರ ಅಕ್ಟೋಬರ್ 3ನೇ ತಾರೀಕರಂದು ಈ ಒಂದು ಜಮೀನನ್ನು ಡಿನೋಟಿಫೈ ಮಾಡಿದ್ದಾರೆ ಅನ್ನುವಂಥ ಆರೋಪ ಕುಮಾರಸ್ವಾಮಿಯವರ ವಿರುದ್ಧ ಇರುವಂಥದ್ದು. ಹೀಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರೇನು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು, ಅಲ್ಲಿ ಅವರಿಗೆ ಏನು ರಿಲೀಫ್ ಸಿಕ್ಕಿಲ್ಲ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕುಮಾರಸ್ವಾಮಿ ವಿಚಾರಣೆ ನಡೆದಿತ್ತು. 2012ರಲ್ಲಿ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ 2019ರಲ್ಲಿ ತನಿಖೆ ಮಾಡಿದಂಥ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಕೂಡ ಹಾಕಿದರು ಈ ಪ್ರಕರಣದಲ್ಲಿ. ನೋಡಿ, ಈಗ ಸಿದ್ದರಾಮಯ್ಯನವ್ರಿಗೆ ಬಿ ರಿಪೋರ್ಟ್ ಅದರಿಂದಾಗಿ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತಿದ್ವಲ್ಲ, ಆದರೆ ಬಿ ರಿಪೋರ್ಟ್ ಹಾಕಿದ ತಕ್ಷಣ ಕಂಪ್ಲೀಟಾಗಿ ರಿಲೀಫ್ ಸಿಗುತ್ತೆ ಅಂತೇಳಿ ಅಲ್ಲ. ಇಲ್ಲಿ ದೂರುದಾರರು ಮತ್ತೆ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನಿಸುವಂಥ ಅವಕಾಶ ಇದ್ದೇ ಇರುತ್ತೆ. ಆ ಕೆಲಸವನ್ನು ಮಹದೇವಸ್ವಾಮಿಯವರು ಕುಮಾರಸ್ವಾಮಿಯವರ ಪ್ರಕರಣದಲ್ಲಿ ಮಾಡಿರುವಂಥದ್ದು. ತನಿಖೆ ಮಾಡಿದಂಥ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಹಾಕಿದರೂ ಕೂಡ ನಂತರ ಅದನ್ನು ಮಹದೇವಸ್ವಾಮಿಯವರು ಪ್ರಶ್ನಿಸ್ತಾರೆ ಕೋರ್ಟ್ನಲ್ಲಿ. ಅದನ್ನು
ಆ ಬಿ ರಿಪೋರ್ಟನ್ನು ಅಂತಿಮವಾಗಿ ಹೈಕೋರ್ಟ್ ಕೂಡ ರದ್ದು ಮಾಡುತ್ತೆ. ಮೊದಲಿಗೆ ಲೋವರ್ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ಅದನ್ನು ರದ್ದುಗೊಳಿಸಿರುತ್ತೆ 2019 ಸೆಪ್ಟೆಂಬರ್ ತಿಂಗಳಿನಲ್ಲಿ. ಅದಾದ ನಂತರ ಅದನ್ನು ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲೂ ಕೂಡ ಅವರಿಗೆ ರಿಲೀಫ್ ಸಿಗೋದಿಲ್ಲ. ಜಸ್ಟಿಸ್ ಅಲ್ಲಿ ಹೈಕೋರ್ಟ್ನ ಪೀಠ ಈ ಒಂದು ಬಿ ರಿಪೋರ್ಟನ್ನು ರದ್ದುಗೊಳಿಸುವಂಥದ್ದು ವಿಚಾರದಲ್ಲಿ ಅದನ್ನು ಎತ್ತಿ ಹಿಡಿಯುತ್ತೆ ಮತ್ತು ಕುಮಾರಸ್ವಾಮಿ ಅವರ ಅರ್ಜಿಯನ್ನು ವಜಾಗೊಳಿಸಿತ್ತು. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಕುಮಾರಸ್ವಾಮಿ ಅವರು. ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇಲ್ಲಿ ಕುಮಾರಸ್ವಾಮಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿದೆ. ಆ ಮೂಲಕವಾಗಿ ಬಿ ರಿಪೋರ್ಟನ್ನು ರದ್ದುಗೊಳಿಸುವಂತಹ ತೀರ್ಮಾನವನ್ನು ಎತ್ತಿ ಹಿಡಿದಿದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 2008 ಅಡಿಯಲ್ಲಿ ಕಾನೂನು ರಕ್ಷಣೆಗೆ ಮೊರೆ ಹೋಗಿದ್ರು ಕುಮಾರಸ್ವಾಮಿಯವರು, ಆದರೆ ಅವರಿಗೆ ಆ ರಕ್ಷಣೆ ಸಿಕ್ಕಿಲ್ಲ. ಈಗ ಕೇಂದ್ರ ಸಚಿವರಾಗಿದ್ದುಕೊಂಡೇ ಈಗ ಮತ್ತೊಂದು ಪ್ರಕರಣವನ್ನು ಎದುರಿಸಬೇಕಾದ ಅನಿವಾರ್ಯತೆಗೆ ಕುಮಾರಸ್ವಾಮಿಯವರು ಸಿಲುಕಿದ್ದಾರೆ. ಇದೇ ಕಾರಣಕ್ಕಾಗಿ ಈಗ ಒಬ್ಬರ ರಾಜೀನಾಮೆಯನ್ನು ಅವರು ಅಧಿಕಾರದಲ್ಲಿರುವಾಗ ಇವರು ರಾಜೀನಾಮೆ ಕೇಳೋದು, ಇವರ ಅಧಿಕಾರದಲ್ಲಿ ಇನ್ನೊಬ್ಬರು ರಾಜೀನಾಮೆ ಕೇಳುವಂಥದ್ದು, ಈ ನೈತಿಕತೆಯನ್ನು ನಮ್ಮ ರಾಜಕಾರಣಿಗಳು ಕಳ್ಕೊಳ್ತಾ ಇರುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. CM ಸ್ಥಾನದಲ್ಲಿ ಇದ್ದುಕೊಂಡು ಅಧಿಕಾರ ದುರ್ಬಳಕೆ ಆಗಿದೆ ಅಂತ ಸರ್ಕಾರ ಇಲ್ಲಿ ವಾದವನ್ನು ಮಂಡಿಸಿತ್ತು. ದೂರುದಾರರ ಪರ ವಕೀಲರು ಕೂಡ ಈ ವಾದವನ್ನು ಮಂಡಿಸಿದರು. CM ಸ್ಥಾನದಲ್ಲಿ ಇದ್ದುಕೊಂಡು ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂಥ ವಾದ ಇತ್ತು. ವಾದ ಪ್ರತಿವಾದ ಆಲಿಸಿ ಕುಮಾರಸ್ವಾಮಿ ಸಲ್ಲಿಸಿದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಕೂಡ ವಜಾಗೊಳಿಸಿದೆ. ಇದರಿಂದಾಗಿ ಈಗ ಕುಮಾರಸ್ವಾಮಿ ಅವರಿಗೆ ಭೂ ಸಂಕಷ್ಟ ಎದುರಾಗಿರುವಂಥದ್ದು. ಅಂದರೆ ಅವರು ಅವರ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಭೂಮಿಯನ್ನು ಡಿನೋಟಿಫಿಕೇಷನ್ ಮಾಡಿದ್ದಾರೆ. 1999ರಲ್ಲಿ ಹಲಗೆವಡೇರಹಳ್ಳಿಯಲ್ಲಿ ಜಮೀನನ್ನು BDA ಸ್ವಾಧೀನಪಡಿಸ್ಕೊಂಡಿತ್ತು 1999ರಲ್ಲಿ. ಅದನ್ನು 2007ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಡಿನೋಟಿಫೈ ಮಾಡಿರ್ತಾರೆ. ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ, ತೋರಿಸ್ತೀನಿ. ಆಯಿತು, ಅದೊಂದು ವಿಷಯ ಗೊತ್ತಿದೆ. ಅದೇನು ಅಂತ ಏನು ದೊಡ್ಡ ಸಮಸ್ಯೆ ಅಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಹೋರಾಟ ಆಯಿತು, ಅದೊಂದು ವಿಷಯ ಗೊತ್ತಿದೆ. ಅದೇನು ಅಂತ ಏನು ದೊಡ್ಡ ಸಮಸ್ಯೆ ಅಲ್ಲ. ಕಾನೂನು ವ್ಯಾಪ್ತಿಯಲ್ಲಿ ವಕೀಲರು ಹೋರಾಟ ಹೀಗೆ ಕುಮಾರಸ್ವಾಮಿಯವರು ಅದೇನು ದೊಡ್ಡ ವಿಷಯ ಅಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹೌದು, ಅದು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡುವಂಥ ವಿಚಾರಣೆ. ಕುಮಾರಸ್ವಾಮಿಯವರು ಈ ಒಂದು ಡಿನೋಟಿಫಿಕೇಷನ್ ಮಾಡಿರುವಂಥದ್ದು ಅವರ ಪಕ್ಕದಲ್ಲಿ ನಿಂತ್ಕೊಂಡು ಇದರಲ್ಲ ಅಶೋಕ್ ಅವರು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು. ಅದೇ ಉತ್ತರಹಳ್ಳಿ ಕ್ಷೇತ್ರದ ವ್ಯಾಪ್ತಿಯಲ್ಲೇ ಬರ್ತಾ ಇದ್ದಂತಹ ಹಲಗೆವಡೇರಹಳ್ಳಿಯಲ್ಲಿ ಈ ಒಂದು ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿರುವಂತಹ ಪ್ರಕರಣ ನೋಡಬೇಕು. ಇದರಲ್ಲಿ ಯಾವ ರೀತಿಯಾಗಿ ಅಧಿಕಾರದ ದುರ್ಬಳಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರಿಯುತ್ತೆ. ಆ ತನಿಖೆ ಮುಂದುವರೆದಾಗ ಅದನ್ನು ಕಾನೂನಾತ್ಮಕವಾಗಿ ಕುಮಾರಸ್ವಾಮಿ ಅವರು ಹೇಗೆ ಎದುರಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ. ಸದ್ಯಕ್ಕಂತೂ ಕುಮಾರಸ್ವಾಮಿ ಅವರಿಗೆ ಈ ವಿಚಾರಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಸಿಗಲಿಲ್ಲ. ಸುಪ್ರೀಂ ಕೋರ್ಟ್ ಕೂಡ ಅವರ ವಿರುದ್ಧದ ತನಿಖೆಯನ್ನು ಮುಂದುವರಿಸುವಂಥದ್ದಕ್ಕೆ ಪೂರಕವಾದಂಥ ಆದೇಶವನ್ನೇ ಇವತ್ತು ಮಾಡಿರುವಂಥದ್ದು.